आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचीपरिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा शोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ 10ನೇ ಸ್ಕಂದದ 14ನೇ ಅಧ್ಯಾಯದ 60ನೇ ಶ್ಲೋಕದ ಭಾವಾರ್ಥವನ್ನ 59 ಶ್ಲೋಕಗಳ ಭಾವಾರ್ಥವನ್ನ ನಾವು ನಿರೂಪಣೆ ಮಾಡಿದ್ದೇವೆ. ಇದ್ರ ಮುಂದೆ ಕೃಷ್ಣ ಏನ್ ಹೇಳ್ತಾನೆ ಅನ್ನೋದನ್ನ ಹೇಳ್ಬೇಕು. ಇಲ್ಲಿಯವರೆಗಿನ ಕಥೆಯನ್ನು ನೋಡಿದ್ದೇವೆ. ಕೃಷ್ಣ ಕಾಲಿಯನನ್ನ ನಿಗ್ರಹ ಮಾಡ್ತಾ ಇದ್ದಾನೆ. ಕಾಲಿಯನ ನಿಗ್ರಹದ ನಂತರದಲ್ಲಿ ಈ ಸಂದರ್ಭದಲ್ಲಿ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ, ಪರಮಾತ್ಮ ನೀನ್ ಏನ್ ಆದೇಶ ಕೊಡ್ತೀಯೋ ನಿನ್ನ ಆದೇಶವನ್ನ ನಾವು ಪಾಲಿಸ್ತೇವೆ. ಹಾಗಾಗಿ ನೀನು ಇಲ್ಲಿರುವಂತಹದ್ದು ನಿನ್ನ ಪಾದದ ಸ್ಪರ್ಶದಿಂದ ನಾವು ಪವಿತ್ರರಾಗಿದ್ದೇವೆ. ನೀ ಏನ್ ಹೇಳ್ತೀಯ ಆ ಕೆಲಸಕ್ಕೆ ನಾವು ಸಿದ್ಧವಾಗಿದ್ದೇವೆ, ಆದೇಶ ಕೊಡು ಅಂತ ಕೇಳಿದಾಗ ನಿತ್ಯಾಕರ್ಣ್ಯ ವಚಃ ಪ್ರಾಹ ಭಗವಾನ್ ಕಾರ್ಯಮಾನುಷಃ ನಾತ್ರ ಸ್ಥೇಯಂ ತ್ವಯಾ ಸರ್ಪ ಸಮುದ್ರಂ ಯಾಹಿ ಮಾಚಿರಂ. ಸರ್ಪ, ನೀನ್ ಇಲ್ಲಿರುವಂತಹದ್ದು ಸರಿಯಲ್ಲ, ಬೇಗನೆ ಸಮುದ್ರದ ಹತ್ರಕ್ಕೆ ಹೋಗಿ ತೆರಳು ಬಿಡು. ಸಮುದ್ರಕ್ಕೆ ಹೋಗಿ ಅಲ್ಲಿಯೇ ವಾಸ ಮಾಡು. ಈ ಯಮುನಾ ನದಿಯಲ್ಲಿ ಅನೇಕ ಜಲಚರಗಳೆಲ್ಲ ವಾಸ ಮಾಡ್ತಾ ಇರುತ್ತೆ. ಇಲ್ಲಿ ವಾಸ ಮಾಡ್ತಾ ಇದ್ದೆ ಅಂತಂದ್ರೆ ಇಲ್ಲಿರುವಂತಹ ಜನರಿಗೆ ನಿನ್ನಿಂದ ಅಪಾಯ ಇದೆ. ಬರೀ ನೀನಲ್ಲ, ನಿನ್ನ ಪರಿವಾರದವರು ಯಾರ್ಯಾರಿದ್ದಾರೋ ಅವ್ರ ಎಲ್ಲರನ್ನ ಕೂಡಿಸಿಕೊಂಡು ನೀನು ಹೊರಟು ಬಿಡು. ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಸಜ್ಞಾತಿ ಅಪತ್ಯ ದಾರಾಢ್ಯ ಗೋ ನೃಭಿರ್ ಭುಜ್ಯತೆ ನದಿ ಯಯೇತತ್ ಸಂಸ್ಮರೇನ್ ಮರ್ತ್ಯ ತುಭ್ಯಂ ಮದನು ಶಾಸನಂ. ಸಮುದ್ರಕ್ಕೆ ಹೋಗು, ನಿನ್ನ ಬಂಧು ಮಿತ್ರರು ಮಕ್ಕಳು ಹೆಣ್ಣಂದಿರು ಯಾರ್ಯಾರಿದ್ದಾರೋ ಎಲ್ಲರನ್ನು ಕರ್ಕೊಂಡು ಹೋಗು. ಗೋವುಗಳು ಮನುಷ್ಯರು ಯಾರ್ಯಾರಿದ್ದಾರೋ ಈ ನದಿ ತೀರದಲ್ಲಿರೋರು ಯಾವುದೇ ಆತಂಕಗಳಿಲ್ಲದೇನೆ ಈ ನದಿಯ ನೀರನ್ನ ಸುಖವಾಗಿ ಸೇವಿಸಿಕೊಂಡಿರ್ಲಿ. ನೀನ್ ಇಲ್ಲಿದ್ದಿ ಅಂತ ನಿನ್ನ ವಿಷದ ಪ್ರಭಾವದಿಂದಾಗಿ ಅವರಿಗೆ ಇಲ್ಲಿರ್ಲಿಕ್ಕೆ ಆಗೋದಿಲ್ಲ ಅಂತ ಇಷ್ಟನ್ನೇ ಹೇಳಿ, ಅಷ್ಟೇ ಅಲ್ಲದೇನೆ ಇಲ್ಲಿಯವರೆಗಾದಂತಹ ಕಾಲಿಯ ಮರ್ದನದ ಕಥೆಯನ್ನ ಯಾರು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇರ್ತಾರೋ ಅವರಿಗೆ ಸರ್ಪಗಳಿಂದ ಪೀಡೆ ಉಂಟಾಗಬಾರದು. ಯಾವುದೇ ಸರ್ಪದೋಷಗಳಿದ್ರು ಆ ಎಲ್ಲ ಸರ್ಪದೋಷಗಳು ನಾನು ಕಾಲಿಯ ಮರ್ದನವನ್ನು ಮಾಡಿದಂತಹ ಈ ಚರಿತ್ರೆಯನ್ನು ಕೇಳಿದರು ಅಂತಾದ್ರೆ ಆ ಎಲ್ಲ ಅನರ್ಥಗಳು ಕೂಡ ಪರಿಹಾರ ಆಗಿ ಬಿಡ್ಬೇಕು.
ಅಂತ ಹೇಳ್ತಾ ಇದ್ದಾರೆ. ಯಯೇತತ್ ಸಂಸ್ಮರೇನ್ ಮರ್ತ್ಯಃ ತುಭ್ಯಂ ಮದನುಶಾಸನಂ ಕೀರ್ತಯನ್ ಉಭಯೋ ಸಂಧ್ಯೋಃ ನ ಯುಷ್ಮದ್ಭಿಃ ಭಯಮಾಪ್ನುಯಾತ್. ನಾನು ನಿನಗೆ ಹೀಗ ಆದೇಶ ಮಾಡಿದ್ದನ್ನು ತಿಳಿದುಕೊಂಡು ಸಂಧ್ಯಾಕಾಲಗಳಲ್ಲಿ ಯಾರು ನಿರಂತರವಾಗಿ ನಿನ್ನನ್ನ ಸ್ಮರಿಸ್ತಾರೋ ಪಠಿಸ್ತಾರೋ ಅವರಿಗೆ ಈ ಸಂಧ್ಯಾಕಾಲದಲ್ಲಿ ಅಥವಾ ಹಗಲಿನ ಸಂದರ್ಭದಲ್ಲಿ ಯಾವಾಗಲೇ ಆಗ್ಲಿ ಈ ಕಥೆಯನ್ನು ಕೇಳಿದರು ಅಂತಾದ್ರೆ ಈ ಕಥೆಯಿಂದ ಯಾವ ಅನರ್ಥವನ್ನು ಅವರು ಪಡಬಾರದು. ಸರ್ಪ ವಿಷಯಕವಾದಂತಹ ಯಾವುದೇ ದೋಷಗಳಿದ್ರು ಆ ಎಲ್ಲ ದೋಷಗಳು ಪರಿಹಾರ ಆಗ್ಬಿಡ್ಬೇಕು. ಯೋಸ್ಮಿನ್ ಸ್ನಾತ್ವಾ ಮಮ ಕ್ರೀಡೆ ದೇವಾದಿ ಸ್ತರ್ಪಯೇ ಜಲೈಃ ಉಪೋಷ್ಯ ಮಾಂ ಸ್ಮರನ್ ಅರ್ಚೇತ್ ಸರ್ವ ಪಾಪೈಃ ಪ್ರಮುಚ್ಯತೆ. ಭಗವಂತನ ಸನ್ನಿಧಾನ ಇರುವಂತಹ ಈ ಸ್ಥಳದಲ್ಲಿ ಯಾರು ಸ್ನಾನ ಮಾಡ್ತಾರೋ, ಈಗಲೂ ಕೂಡ ಕೃಷ್ಣ ಕಾಲಿಯನನ್ನ ಮರ್ದಿಸಿದಂತಹ ಸ್ಥಳ ಅಂತ ಮಥುರೆಯಲ್ಲಿ ತೋರಿಸ್ತಾರೆ. ಆ ಸ್ಥಳದಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ ಅಥವಾ ಆ ಯಮುನೆಯಲ್ಲಿ ಯಾರು ಸ್ನಾನ ಮಾಡ್ತಾರೋ ಆ ಮಥುರಾ ಪಟ್ಟಣದಲ್ಲಿ ಅವನು ಎಲ್ಲ ಪಾಪಗಳಿಂದಲೂ ಕೂಡ ಮುಕ್ತನಾಗ್ತಾನೆ. ಯೋಸ್ಮಿನ್ ಸ್ನಾತ್ವಾ ಮಮ ಆಕ್ರೀಡೆ, ನಾನು ಚೆನ್ನಾಗಿ ವಿಹಾರ ಮಾಡಿರುವಂತಹ ಈ ಪ್ರದೇಶದಲ್ಲಿ ಸ್ನಾನ ಮಾಡಿ ದೇವಾದಿಗಳಿಗೆ ತರ್ಪಣವನ್ನು ಕೊಟ್ಟು ಅರ್ಘ್ಯಾದಿಗಳನ್ನು ಪ್ರದಾನ ಮಾಡಿ ಭಗವಂತನನ್ನ ಸ್ಮರಿಸ್ತಾನೋ ಅಂತಹ ವ್ಯಕ್ತಿ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ. ಇದು ಆದ್ಮೇಲೆ ಈ ಸರ್ಪಗಳ ಕುಲದ ಮೇಲೆ ಗರುಡನಿಗೆ ಬಹಳ ದ್ವೇಷ. ಯಾಕೆ ಅಂತಂದ್ರೆ ತನ್ನ ತಾಯಿಯ ಹಿಂದೆ ಕಥೆಯನ್ನು ಹೇಳಿದ್ದೇನಲ್ಲ, ತಮ್ಮ ತಾಯಂದಿರ ಈ ದಾಸ್ಯಕ್ಕೆ ಕಾರಣವಾದಂಥವುಗಳು ಈ ಸರ್ಪಗಳು. ವಿನತೆ ಗರುಡನ ತಾಯಿ, ಕದ್ರು ಸರ್ಪಗಳ ತಾಯಿ. ಅವರಿಬ್ಬರ ಮಧ್ಯದಲ್ಲಿರುವ ವೈರದಿಂದಾಗಿ ಅಥವಾ ಮಾತ್ಸರ್ಯದಿಂದಾಗಿ ಅವಳಿಗೆ ಸಹಾಯವನ್ನು ಮಾಡಿದಂತಹ ಈ ಸರ್ಪಗಳು ಆ ಕುದುರೆಯ ಬಾಲ ಕಪ್ಪಾಗುವ ಹಾಗೆ ಅದನ್ನ ಅಂಟಿಸಿಕೊಂಡಿದ್ದಾರೆ, ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ, ಅದನ್ನ ಅಂಗೀಕರಿಸಿದ್ದಾರೆ. ಹಾಗಾಗಿ ಗರುಡನಿಗೆ ಇವುಗಳ ಮೇಲೆ ಬಹಳ ಸಿಟ್ಟು. ಕಂಡಲ್ಲಿ ಗರುಡ ಈ ಸರ್ಪಗಳನ್ನು ಕುಕ್ಕಿ ಕೊಂದು ಹಾಕ್ತಾ ಇದ್ದ. ಈ ಸ್ಥಳದಲ್ಲಿ ಗರುಡನಿಗೆ ಋಷಿಗಳ ಶಾಪ ಇತ್ತು. ಈ ಸ್ಥಳದಲ್ಲಿ ಬರುವ ಹಾಗಿಲ್ಲ ಅಂತ ಗರುಡನಿಗೆ ಶಾಪ ಇತ್ತು. ಆ ಕಾರಣದಿಂದ ಈ ಒಂದು ಸ್ಥಳ, ಆ ಕಥೆ ಮುಂದೆ ಬರತ್ತೀಗ, ಈ ಸ್ಥಳ ನನಗೆ ಸೇಫ್ ಆದಂತಹ ಜಾಗ, ಮತ್ತೊಂದರಿಂದ ಅಪಾಯ ಇಲ್ಲದೆ ಇರುವಂತಹ ಪ್ರದೇಶ ಇದು ಅಂತ ತಿಳಿದುಕೊಂಡು ಕಾಲಿಂಗ ಸರ್ಪ ಇಲ್ಲಿ ತನ್ನ ಸಂತಾನದ ಜೊತೆಯಲ್ಲಿ ಬಂದು ವಾಸ ಮಾಡ್ತಾ ಇದ್ದ. ಈಗ ನೀನ್ ಇಲ್ಲಿಂದ ನಮಗೆ ಸಮುದ್ರಕ್ಕೆ ಹೋಗಿಬಿಡು ಅಂತಂದ್ ಹೇಳಿದ್ರೆ ನಮಗ್ ಮತ್ತೆ ಅಲ್ಲಿಗೆ ಹೋದ್ವಿ, ಈ ಜಾಗ ಬಿಟ್ಟು ಪಕ್ಕದಲ್ಲಿ ಏನಾದ್ರು ಕದಲಿದ್ದೇವೆ ಅಂತಂದ್ ಹೇಳಿದ್ರೆ ಮತ್ತೆ ಗರುಡ ಬಂದು ನಮ್ಮನ್ನ ಸಾಯಿಸ್ಬಿಡ್ತಾನೆ, ನಮ್ಮ ಸಂತಾನವನ್ನೇ ನಾಶ ಮಾಡಿಬಿಡ್ತಾನೆ. ಹಾಗಾಗಿ ನಮಗೆ ಇಲ್ಲಿರ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಯೋಚನೆ ಮಾಡಬೇಡ. ಯಾಕೆ ಅಂತಂದ್ರೆ ಕೃಷ್ಣ ತಾನು ಸರ್ಪದ ತಲೆಯ ಮೇಲೆ ನಿಂತುಕೊಂಡು ತಕ ತಕ ಅಂತ ಕುಣಿದಿದ್ದಾನೆ. ಕುಣಿದಿದ್ರಿಂದ ಈ ಸರ್ಪದ ತಲೆಯ ಮೇಲೆ ಕೃಷ್ಣನ ಪಾದದ ಗುರುತುಗಳೆಲ್ಲ ಬಿದ್ದಿದೆ. ಇವನ ತಲೆಯಲ್ಲಿದ್ದಂತಹ ವಿಷವನ್ನ ಕಕ್ಕಿಸಿದ, ಅಹಂಕಾರವನ್ನು ಬಿಡಿಸಿದ, ತಲೆಯ ಮೇಲೆ ತನ್ನ ಹೆಜ್ಜೆಗಳನ್ನೂ ಮೂಡಿಸಿದ. ಇವನ ತಲೆಯ ಮೇಲೆ ಹೆಜ್ಜೆಗಳನ್ನು ಮೂಡಿಸಿದ್ರಿಂದ ಗರುಡನ ಭಯ ಇವನಿಗೆ ಇಲ್ಲದೆ ಇರುವ ಹಾಗೆ ಪರಮಾತ್ಮ ಮಾಡಿದ. ಆ ಪರಮಾತ್ಮನ ಪಾದದ ಚಿಹ್ನೆಗಳು, ಇದನ್ನ ಗರುಡ ನೋಡಿದಾಗ ಓ ಪರಮಾತ್ಮ ಇವನಿಗೆ ಶಿಕ್ಷೆ ಕೊಟ್ಟಿದ್ದಾನೆ,
ಇದು ಶಿಕ್ಷೆಯೂ ಆಯ್ತು, ಅವನಿಗೆ ಅನುಗ್ರಹವೂ ಆಯ್ತು. ಪರಮಾತ್ಮ ಈ ರೀತಿಯಾಗಿ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ತಿಳಿದಿದ್ರಿಂದ ಸಂತೋಷವಾಯಿತು. ಅಷ್ಟೇ ಅಲ್ಲ, ಪರಮಾತ್ಮನ ಪಾದ ಚಿಹ್ನೆಗಳು ಇವನ ತಲೆಯ ಮೇಲೆ ಇರೋದ್ರಿಂದ ವಿಷ್ಣು ಭಕ್ತ ಇವನ ಬಳಿಯಲ್ಲಿ ನಾನು ತೆರಳಬಾರದು, ಇವನಿಗೆ ನನ್ನಿಂದ ಯಾವುದೇ ಅಪಾಯಗಳಾಗಬಾರದು ಅಂತ ಮನಸ್ಸಿನಲ್ಲಿ ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಂಡ. ಹೀಗೆ ಗರುಡನ ಭಯದಿಂದಾಗಿ ಒಂದೇ ಕಡೆಯಲ್ಲಿ ಅವಿತಿಟ್ಟುಕೊಳ್ಳಬೇಕಾದಂತಹ ಕಾಲಿಯನಿಗೆ ಪರಮಾತ್ಮನ ಪಾದದ ಸಂಪರ್ಕವಾದ ಕಾರಣದಿಂದಾಗಿ ಎಲ್ಲ ಕಡೆಯಲ್ಲಿ ನಿರ್ಭಯವಾಗಿ ಸಂಚಾರ ಮಾಡುವಂತಹ ಅವಕಾಶ ಸಿಕ್ತು. ಪರಮಾತ್ಮ ಎಲ್ಲಿ ನಿಗ್ರಹ ಮಾಡ್ತಾನೋ ಅಲ್ಲಿಯೇ ಅನುಗ್ರಹವನ್ನು ಮಾಡ್ತಾನೆ. ಕಾಲಿಯನನ್ನ ಚೆನ್ನಾಗಿ ತುಳಿದ ಅಂತ ಅಷ್ಟ ಕಥೆ ನಿಲ್ಲಿಸ್ತೇವೆ. ಆಮೇಲೆ ಸರ್ಪಕ್ಕೆ ರಮಣಕ ಅಂತ ಒಂದು ದ್ವೀಪ ಇದೆ. ನಾವಿದ್ನ ಪಂಚಮಸ್ಕಂದದಲ್ಲೆಲ್ಲ ಆ ದ್ವೀಪಗಳ ಬಗ್ಗೆ ನೋಡಿದ್ದೇವೆ. ಆ ರಮಣಕ ದ್ವೀಪಕ್ಕೆ ಹೋಗಿ ಇವನು ವಾಸ ಮಾಡ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ ಒಂದ್ ಮನೆ ಮಾಡ್ಕೊಂಡಿರ್ತಾನೆ. ಇಡೀ ದೇಶವನ್ನ, ಜಗತ್ತಿನ ಯಾವುದೇ ಪ್ರದೇಶವನ್ನು ಕೂಡ ಅನಾಯಾಸವಾಗಿ ಹೋಗಬಹುದು. ಹೀಗೆ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡ್ತಾ, ಸಮುದ್ರ ದ್ವೀಪಗಳು ಯಾವುದೇ ಇರ್ಲಿ ಎಲ್ಲ ಕಡೆಯಲ್ಲಿ ಸುಖವಾಗಿ ವಾಸ ಮಾಡುವಂತಹ ದೊಡ್ಡ ಅನುಗ್ರಹವನ್ನು ಪರಮಾತ್ಮ ಮಾಡಿದ. ಗರುಡನಿಗೂ ತೃಪ್ತಿ ಆಯ್ತು, ಪರಮಾತ್ಮ ಇವನಿಗೆ ಶಿಕ್ಷಿಸಿದ್ದಾನೆ ಅಂತ ಕೇಳಿ. ಅಷ್ಟೇ ಅಲ್ಲದೇನೆ ಗರುಡನ ಭಯದಿಂದಾಗಿ ಸರ್ಪಕ್ಕೂ ಮುಕ್ತಿ ಆಯ್ತು. ಶಿಕ್ಷಿಸಿದ್ರಿಂದ ಗರುಡನಿಗೆ ತೃಪ್ತಿ. ಗರುಡನ ಭಯದಿಂದಾಗಿ ಸರ್ಪಕ್ಕೆ ಮುಕ್ತಿ, ತಲೆಯ ಮೇಲೆ ಕೃಷ್ಣನ ಪಾದಚಿಹ್ನೆಗಳು ಇದ್ದಿದ್ರಿಂದ. ಹೀಗೆ ಒಟ್ಟಾರೆಯಾಗಿ ಇಬ್ಬರಿಗೂ ಕೂಡ ಇದರಿಂದ ಅನುಕೂಲವಾಯಿತು. ದ್ವೀಪಂ ರಮಣಕಂ ಹಿತ್ವಾ ಹೃದಮೇತದುಪಾಶ್ರಿತ ಏತಮುಪಾಶ್ರಿತ ಯದ್ಭಯಾತ್ ಸ ಸುಪರ್ಣಃ ತ್ವಾಂ ನ ಅದ್ಯಾತ್ ಮತ್ಪಾದ ಲಾಂಛನಂ. ನನ್ನ ಪಾದದ ಚಿಹ್ನೆಗಳು ನಿನ್ನ ತಲೆ ಮೇಲಿದೆ ಇದ್ದಿದ್ರಿಂದ ರಮಣಕ ದ್ವೀಪವನ್ನು ಬಿಟ್ಟು ಇಲ್ಲಿ ಓಡ್ ಬಂದಿದ್ದ ಯಾಕೆ ಅಂತಂದ್ರೆ ಈ ಪ್ರದೇಶಕ್ಕೆ ಗರುಡ ಬರಲಾರ, ಅವನಿಗೆ ಶಾಪ ಇದೆ. ಆ ಶಾಪದ ಕಥೆಯನ್ನು ಮುಂದೆ ಹೇಳ್ತಾರೆ. ಹಾಗಾಗಿ ನಾವು ಈ ಸ್ಥಳದಲ್ಲಿ ಇದ್ದೆವು ಅಂತಾದ್ರೆ ನಾವು ಸೇಫ್ ಆಗಿರಬಹುದು ಅಂತ ಅಂದುಕೊಂಡು ನೀನು ಆ ದ್ವೀಪವನ್ನು ಬಿಟ್ಟು ಇಲ್ಲಿ ಓಡ್ಕೊಂಡು ಬಂದಿದ್ದಿ. ಇಲ್ಲಿಗೆ ಬಂದಂತಹ ನಿನ್ನನ್ನ ಗರುಡ ಯಾವ ರೀತಿಯಾಗೂ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಕಡೆಯಲ್ಲೂ ನೀನು ಆರಾಮಾಗಿ ಹೋಗಿ ವಾಸ ಮಾಡ್ಕೊಂಡಿರಬಹುದು. ಯಾಕೆ ಅಂತಂದ್ ಹೇಳಿದ್ರೆ ಬೇರೆ ಕಡೆಯಲ್ಲೂ ಕೂಡ ಗರುಡ ನಿನಗೇನು ಅಪಾಯ ಮಾಡಲಾರ, ನನ್ನ ಪಾದದ ಚಿಹ್ನೆಗಳು ನಿನ್ನ ತಲೆ ಮೇಲಿದೆ ಅಂತ ಹೇಳಿ ಅವನನ್ನ ಅನುಗ್ರಹಿಸಿದ. ಇಷ್ಟು ಅನುಗ್ರಹ ಮಾಡಿದ ಮೇಲೆ ನಾಗನ ಪತ್ನಿಯರು ಏನಿದ್ದಾರಲ್ಲ, ಅವರು ಕಾಲಿಯ ಇವರೆಲ್ಲರೂ ಕೂಡ ಸೇರಿಕೊಂಡು ಕೃಷ್ಣನನ್ನ ಅರ್ಚನೆ ಮಾಡ್ತಾ ಇದ್ದಾರೆ. ಏವ ಮುಕ್ತೋ ಭಗವತ ಕೃಷ್ಣೇನಾದ್ಭುತ ಕರ್ಮಣ ತಂ ಪೂಜಯಾಮಾಸ ಮುದಾ ನಾಗಪತ್ನ್ಯಶ್ಚ ಸಾದರಂ. ಅದ್ಭುತ ಲೀಲೆಯನ್ನು ಮಾಡುವಂತಹ ಪರಮಾತ್ಮ ಕೃಷ್ಣ ಇಷ್ಟು ವಿಷಯಗಳನ್ನು ಹೇಳಿದಾಗ ಕಾಲಿಯನ ಪತ್ನಿಯರು ಯಾರ್ಯಾರಿದ್ದಾರೋ ಇವರೆಲ್ಲ ಸೇರಿಕೊಂಡು ಕೃಷ್ಣನನ್ನ ಬಹಳ ಸಂತೋಷದಿಂದ ಅರ್ಚನೆ ಮಾಡ್ತಾ ಇದ್ದಾರೆ. ಯಾವ್ಯಾವುದರಿಂದ? ದಿವ್ಯಾಂಬರಸ್ರಂಗ್ ಮಣಿಭಿಃ ಪರಾರ್ಘ್ಯೈರಪಿ ಭೂಷಣೈಃ ದಿವ್ಯಗಂಧಾನುಲೇಪೈಶ್ಚ ಮಹತ್ಯೋತ್ಪಲಮಾಲಯ ಪೂಜಯಿತ್ವಾ ಜಗನ್ನಾಥಂ ಪ್ರಸಾದ್ಯ ಗರುಡಧ್ವಜಂ ನಾಗರಾಜೋಭ್ಯನುಜ್ಞಾತಃ ಪರಿಕ್ರಮ್ಯ ಪ್ರಣಮ್ಯ ಚ. ದಿವ್ಯವಾದಂತಹ ಬಟ್ಟೆಗಳು, ಹಾರ, ಮಣಿ, ಬೆಲೆಯನ್ನ ಕಟ್ಲಿಕ್ಕೆ ಆಗದೆ ಇರುವಂತಹ ಆಭರಣಗಳು, ದೇವಲೋಕಕ್ಕೆ ಸಂಬಂಧಪಟ್ಟಂತಹ ಗಂಧ, ಅನುಲೇಪನ, ಇವುಗಳೆಲ್ಲವನ್ನು ತಂದು ಕೃಷ್ಣನಿಗೆ ಆದರವನ್ನ ಆತಿಥ್ಯವನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮನ ಸೇವೆಯನ್ನು ಮಾಡಿ ಗರುಡಧ್ವಜನಾದಂತಹ ಪರಮಾತ್ಮನ ಅನುಗ್ರಹವನ್ನು ಪಡೆದುಕೊಂಡು ನಾವಿನ್ ತೆರಳುತ್ತೇವೆ ಅಂತ ಪರಮಾತ್ಮನ ಅನುಮತಿಯನ್ನ ಬೇಡಿ ಪರಿಕ್ರಮ್ಯ ಪ್ರಣಮ್ಯ ಚ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ತನ್ನ ಜ್ಞಾತಿಗಳು, ಬಾಂಧವರು, ಸ್ನೇಹಿತರು ಯಾರ್ಯಾರಿದ್ದಾರೋ ಇವರೆಲ್ಲರ ಜೊತೆಯಲ್ಲಿ ರಮಣಕ ದ್ವೀಪವನ್ನು ಕುರಿತು ಕಾಲಿಯ ತೆರಳುತ್ತಾ ಇದ್ದಾನೆ. ಯಾವಾಗ ಕಾಲಿಯ ಆ ಮಡುವನ್ನು ಬಿಟ್ಟು ತೆರಳಿದನೋ
ಆ ಕ್ಷಣದಿಂದಲೇ ಆ ಯಮುನೆಯ ಮಡು ಅತ್ಯಂತ ಪವಿತ್ರವಾದ ಪೇಯವಾದಂತಹ ಪೂಜಾದಿಗಳಿಗೆ ಯೋಗ್ಯವಾದಂತಹ ಜಲವಾಗಿ ಪರಿವರ್ತನೆಗೊಂಡಿತು. ಗೋಪಾಲಕರು, ಗೋವುಗಳು, ಎಲ್ಲ ಪ್ರಾಣಿಗಳು ಕೂಡ ಆ ನೀರನ್ನು ಯಥೇಷ್ಟವಾಗಿ ಅನುಭವಿಸಲಿಕ್ಕೆ ಅವಕಾಶವಾಯಿತು. ಸಕಲತ್ರ ಸಹೃತ್ಪುತ್ರ ದ್ವೀಪಮಬ್ಧೇರ್ಜಗಾಮಃ ತದೈವ ಸಾಮೃತ ಜಲ ಯಮುನಾ ನಿರ್ವಿಷಾಭವತ್ ಅನುಗ್ರಹಾತ್ ಭಗವತಃ ಕ್ರೀಡಾ ಮನುಜರೂಪಿಣಃ. ಮನುಷ್ಯನ ರೂಪವನ್ನು ತಾಳಿ ಬಂದು ಅನುಗ್ರಹಕ್ಕೋಸ್ಕರ ಅಂತ ಅವತಾರ ಮಾಡಿದ ಕೃಷ್ಣನ ಅನುಗ್ರಹದಿಂದಾಗಿ ಯಮುನಾ ನದಿ ಆಗಲೇ ವಿಷಮುಕ್ತವಾಗಿದೆ, ಅದರ ನೀರು ಅಮೃತಕ್ಕೆ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದ. ಈ ಸಂದರ್ಭದಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ, ಅಲ್ಲಪ್ಪ ಗರುಡ ಎಲ್ಲ ಕಡೆಯಲ್ಲಿ ತಿರುಗಬಹುದು ತಾನೆ, ರಮಣಕ ದ್ವೀಪದಿಂದ ಇಲ್ಲಿವರೆಗೂ ಬಂದ, ಯಾಕೆ ಬಂದ? ಗರುಡನ ಮೇಲಿನ ಭಯ. ಗರುಡನ ಭಯ ರಮಣಕ ದ್ವೀಪದಲ್ಲಿ ಇದ್ದಾಗ ಇದ್ದದ್ದು ಇಲ್ಲಿ ಬಂದಾಗ ಯಾಕಿಲ್ಲ? ಗರುಡನಿಗೆ ಎಲ್ಲ ಕಡೆಯಲ್ಲಿ ಹೋಗ್ಲಿಕ್ಕಾಗೋದು, ಇಲ್ಲಿ ಬರ್ಲಿಕ್ಕಾಗೋದಿಲ್ಲೇನು? ಇಲ್ಲಿಗೂ ಬರ್ಲಿಕ್ಕಾಗತ್ತೆ, ಆದರೆ ಹಾರ್ಕೊಂಡು ಬರಬಹುದು. ಆ ಶಾಪ ಇರೋದ್ರಿಂದ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದ. ನಾಗಾಲಯಂ ರಮಣಕಂ ಕಸ್ಮಾತ್ ತತ್ಯಾಜ ಕಾಲಿಯಃ ಕೃತಂ ವಾ ಕಿಂ ಸುಪರ್ಣಸ್ಯ ತೇನೈಕೇನ ಸಮಂಜಸಂ. ಕಾಲಿಯ ಸರ್ಪಗಳ ಸ್ಥಾನ ಯಾವುದು ಅಂತಂದು ಹೇಳಿದ್ರೆ ರಮಣಕ ದ್ವೀಪ. ಆ ರಮಣಕ ದ್ವೀಪವನ್ನು ಬಿಟ್ಟುಕೊಂಡು ಯಾಕೆ ಬರ್ತಾ ಇದ್ದಾನೆ? ಅಷ್ಟೇ ಅಲ್ಲದೇನೆ ಬೇರೆ ಎಲ್ಲ ಸರ್ಪಗಳು ಇವೆ, ಅವುಗಳು ತಂಪಾಡಿಗೆ ತಾವಿದ್ದಲ್ಲಿವೆ, ಅವುಗಳಿಗೆ ಏನು ತೊಂದರೆ ಆಗಿಲ್ಲ. ಇದು ಒಂದೇ ಸರ್ಪಕ್ಕೆ ಗರುಡನ ಭಯ ಯಾಕೆ? ಬೇರೆ ಯಾವ ಸರ್ಪಗಳು ಅದನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿಲ್ಲ. ಹಾಗಾದ್ರೆ ಇವನು ಒಬ್ಬನೇ ಇಲ್ಲಿಗೆ ಬಂದಿರ್ಬೇಕು ಅಂದ್ರೆ ಏನೋ ಅಪರಾಧ ಆಗಿರ್ಬೇಕು. ಇಲ್ಲಿಗೆ ಹೇಗ್ ಬಂದ? ಕಿಂ ಕೃತಂ ಕಿಂವಾ ಸುಪರ್ಣಸ್ಯ ತೇನ ಏಕೇನ ಅಸಮಂಜಸಂ. ಇವನೊಬ್ಬನೇ ಏನೋ ಒಂದ್ ಕೆಟ್ಟ ಕೆಲಸ ಮಾಡಿರ್ಬೇಕು. ಆ ಕೆಟ್ಟ ಕೆಲಸ ಏನೋ? ಉಪಹಾರ್ಯೈಃ ಸರ್ಪಜನೈಃ ಮಾಸೀಹ ಯೋ ಬಲಿಃ ವಾನಸ್ಪತ್ಯೋ ಮಹಾಬಾಹೋ ನಾಗಾನಾಂ ಪ್ರಾಂಗ್ನಿರೂಪಿತಃ. ಅದಕ್ಕೊಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಅಂತ, ಅಮಾವಾಸ್ಯೆ ದಿವಸದಲ್ಲಿ ಯಾವ ಸರ್ಪಗಳು ಅಂತಿವೆಯೋ ಆ ಎಲ್ಲ ಸರ್ಪಗಳು ಕೂಡ ಪೂಜಾ ಸಾಮಗ್ರಿಗಳು ಅಂತ ಏನೇನಿವೆಯೋ ಆ ಎಲ್ಲ ಪೂಜಾ ಸಾಮಗ್ರಿಗಳಿಂದ ಸೇರಿಸಿಕೊಂಡು ಗರುಡನಿಗೆ ಪೂಜಾ ದ್ರವ್ಯಗಳನ್ನು ಒಪ್ಪಿಸಬೇಕು. ಪೂಜಾ ದ್ರವ್ಯಗಳೆಲ್ಲವನ್ನು ಕೂಡ ಗರುಡನಿಗೆ ಅರ್ಪಿಸಿ ಅವನನ್ನು ಸಂತೋಷ ಪಡಿಸ್ಬೇಕು. ಇದಕ್ಕೆ ಗರುಡನಿಂದ ಸಿಗೋ ಪ್ರಯೋಜನ ಏನು ಅಂತಂದ್ರೆ ಯಾವ ಸರ್ಪಗಳನ್ನು ತಾನು ಸಂಹಾರ ಮಾಡಲಾರೆ. ಈ ತರದ್ದು ಒಂದು ಒಪ್ಪಂದ. ನಾನ್ ನಿಮ್ ಮೇಲೆ ಆಕ್ರಮಣ ಮಾಡಬಾರದು ಅಂದ್ರೆ ನನಗೆ ಈ ರೀತಿಯಾದಂತಹ ಸಾಮಗ್ರಿಗಳನ್ನು ನೀವು ಒದಗಿಸ್ಬೇಕು. ಅದರಲ್ಲಿ ಎಲ್ಲ ಸರ್ಪಗಳು ಕೂಡ ತಾವು ಏನೇನು ಪೂಜಾದಿ ಪದಾರ್ಥಗಳನ್ನ ಗರುಡನಿಗೆ ಒಪ್ಪಿಸ್ಬೇಕು ಆ ಎಲ್ಲ ಪದಾರ್ಥಗಳನ್ನು ಕೂಡ ಸರಿಯಾಗಿ ಆಯಾಯ ಕಾಲಕ್ಕೆ ತಂದು ಒಪ್ಪಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಷವೀರ್ಯ ಮದಾವಿಷ್ಟ ಕಾದ್ರವೇಯಸ್ತು ಕಾಲಿಯ ಕದರ್ಥೀಕೃತ್ಯ ಗರುಡಂ ಸ್ವಯಂ ತಂ ಬುಭುಜೆ ಬಲಿಂ. ಆ ಸಂದರ್ಭದಲ್ಲಿ ಬಹಳ ವಿಷಬಲದಿಂದ ಕೂಡಿದಂತ ಈ ಕಾಲಿ ಏನಿದ್ದಾನೋ ಆ ಕಾಲಿಯ ಮಾತ್ರ ಬಹಳ ವಿಷಮದದಿಂದ ಕೂಡಿದ್ದಾನಿವನು. ಗರುಡನನ್ನು ತಿರಸ್ಕಾರ ಮಾಡಿ ಅವನ್ ತಿನ್ನಬೇಕಾದಂತಹ ಎಲ್ಲ ಆಹಾರ ಪದಾರ್ಥಗಳನ್ನು, ಅವನಿಗೆ ಸಲ್ಲಿಸಬೇಕಾದಂತಹ ಅರ್ಘ್ಯ ಪಾದ್ಯ ಇವುಗಳೇನಿವೆಯೋ ಅದೆಲ್ಲವನ್ನು ಕೂಡ ತಾನು ಒಬ್ಬನೇ ತಿಂತಾ ಇದ್ದಾನೆ.
ಇದನ್ನು ಕೇಳಿದ ಮೇಲೆ ಒಂದು ಒಪ್ಪಂದ ಮಾಡ್ಕೊಂಡ ಮೇಲೆ ಆ ಒಪ್ಪಂದಕ್ಕೆ ಸರಿಯಾಗಿ ನಾವು ಹೊಂದಿಕೊಂಡು ಹೋಗಬೇಕು. ನಾನು ಇವರನ್ನು ಏನೋ ತೊಂದರೆ ಮಾಡಬಾರ್ದು ಅಂತಂದ್ರೆ ಇವರು ಪ್ರತಿ ಸಂದರ್ಭದಲ್ಲೂ ಕೂಡ ನಮಗೆ ಯೋಗ್ಯವಾದಂತಹ ಸತ್ಕಾರವನ್ನು ಮಾಡ್ಲೇಬೇಕು. ಇವನು ಆ ಸತ್ಕಾರವನ್ನು ಮಾಡ್ತಾ ಇಲ್ಲ. ಅದಕ್ಕೆ ಗರುಡ ಬಹಳ ಕೋಪಗೊಂಡು ಕಾಲಿಯನನ್ನ ಕೊಲ್ಲಬೇಕು ಅಂತ ಬೆನ್ನಟ್ಟಿಕೊಂಡು ಹೋಗ್ತಾ ಇದ್ದಾನೆ. ಗರುಡ ತನ್ನ ಮೇಲೆ ಬರ್ತಾ ಇರೋದನ್ನ ನೋಡಿ ಕಾಲಿಯನಿಗೆ ಅನೇಕ ಹೆಡೆಗಳು, 5 ಹೆಡೆಗಳಿವೆ. ಈ ವಿಷವೆಂಬಂತಹ ಆಯುಧದಿಂದ ಗರುಡನ ಮೇಲೆ ಯುದ್ಧವನ್ನ ಸಾರ್ತಾ ಇದ್ದಾನೆ. ಉಗ್ರವಾದಂತಹ ಕಣ್ಣುಗಳಿಂದ ನೋಡ್ತಾ, ವಿಷವನ್ನ ಕಕ್ತಾ, ವಿಷದ ಹಲ್ಲುಗಳಿಂದಾಗಿ ಇದೇ ಆಯುಧದ ತರ ಇದೆ, ಇದರಿಂದ ಚೆನ್ನಾಗಿ ಗರುಡನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾನೆ. ಆದ್ರೆ ಪರಮಾತ್ಮನ ವಾಹನ ಗರುಡ ಸಾಮಾನ್ಯನಲ್ಲ, ಮಹಾಪರಾಕ್ರಮಿ, ಪ್ರಚಂಡವಾದಂತಹ ಸಾಮರ್ಥ್ಯ, ವೇಗ ಇದೆಲ್ಲವೂ ಇದೆ. ಅವನಿಗೆ ಈ ಕಾಲಿಯನನ್ನು ನೋಡಿದ್ರೆ ಇವನು ಎದುರಾಳಿ ಅಂತಾನೆ ಅನ್ನಿಸ್ಲಿಲ್ಲ. ಇವನು ಒಂದ್ ಲೆಕ್ಕ ಏನೋ, ಮಹಾಪರಾಕ್ರಮಿಯಾದಂತಹ ಗರುಡನ ಎದುರಲ್ಲಿ ಇವನು ಯಾವ ಲೆಕ್ಕಕ್ಕೂ ಬರ್ಲಿಲ್ಲ. ತಚ್ಛ್ರುತ್ವ ಕುಪಿತೋ ರಾಜನ್ ಭಗವಾನ್ ಭಗವತ್ ಪ್ರಿಯ ವಿಜಿಘಾಂಸು ಮಹಾವೀರ್ಯಂ ಕಾಲಿಯಂ ಸಮುಪಾದ್ರವತ್. ಅದನ್ನು ಕೇಳಿದ ಮೇಲೆ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಇವನು ಮಹಾವೀರ್ಯನಾದಂತಹ ಇವನನ್ನ, ಮಹಾಪರಾಕ್ರಮಿಯಾದಂತಹ ಇವನನ್ನ ಗೆಲ್ಲಬೇಕು ಎಂಬ ಉದ್ದೇಶದಿಂದಾಗಿ ಮಹಾಬಲಶಾಲಿಯಾದಂತಹ ಕಾಲಿಯನನ್ನು ಹಾಗಾದ್ರೆ ಮರ್ದನ ಮಾಡಿದ್ರೆ ಆಯ್ತು ಅಂತಂದುಕೊಂಡು ಅವನ ಮರ್ದನಕ್ಕೋಸ್ಕರ ಅಂತ ಸನ್ನದ್ಧನಾಗಿ ನಿಂತಿದ್ದಾನೆ. ತಮಾಪತಂತಂ ತರಸಾ ವಿಷಾಯುಧ ಪ್ರತ್ಯಭ್ಯಯಾದುದ್ಧೃತ ನೈಕಮಸ್ತಃ ದದ್ಭಿಃ ಸುಪರ್ಣಂ ವ್ಯದಶದ್ದದಾಯುಧಃ ಕರಾಲ ಜಿಹ್ವೋಚ್ಛ್ವಸಿತೋಗ್ರಲೋಚನಃ. ಗರುಡ ತನ್ನ ಮೇಲೆ ಎರಗಿ ಬರ್ತಾ ಇದ್ದಾನೆ. ಅನೇಕ ಹೆಡೆಗಳನ್ನು ಎತ್ತಿಕೊಂಡು ಆ ಗರುಡನನ್ನು ಆಕ್ರಮಣ ಮಾಡಿದಾಗ ಎದುರಿಸೋಣ ಅಂತಂದುಕೊಂಡು ಬಾಯಿಂದ ಫೂತ್ಕಾರ ಮಾಡಿ ವಿಷವನ್ನು ಚಿಮ್ಮಿಸ್ತಾ ಹಲ್ಲುಗಳಿಂದ ಗರುಡನ ಮೇಲೆ ಆಕ್ರಮಣಕ್ಕೆ ಅಂತ ಸಜ್ಜಾಗಿ ನಿಂತಿದ್ದಾನೆ. ಆದ್ರೆ ಗರುಡ ಮಹಾಪರಾಕ್ರಮಿ, ಪರಮಾತ್ಮನ ವಾಹನನಾದವನು. ಇವನೇನ್ ಅವನ ಎದುರುಗಡೆಯಲ್ಲಿ ಪ್ರತ್ಯರ್ಥಿ, ಸರಿಯಾದ ಪ್ರತಿಸ್ಪರ್ಧಿ ಅಂತ ಅನ್ನಿಸ್ಲಿಲ್ಲ. ತನ್ನ ಬರೀ ರೆಕ್ಕೆಯಿಂದಾಗಿ ಹಿಂಗೆ ಬೀಸಿದರೆ ಹೆದರ್ಕೊಂಡು ಅಲ್ಲೇ ಬಿದ್ದ್ಬಿಟ್ಟ. ಇಲ್ಲೇ ಇವನ್ ಜೊತೆಯಲ್ಲಿ ಏನಾದ್ರೂ ಯುದ್ಧವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತಂದ್ರೆ ಹೊಡೆದೇ ಹಾಕ್ಬಿಡ್ತಾನೆ ಇವನು ಅಂತ ಅಂದುಕೊಂಡು ಬೇಗನೆ ಯಮುನಾ ನದಿಯ ಮಡುವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸ್ಥಳ ಗರುಡನಿಗೆ ಅಗಮ್ಯವಾಗಿತ್ತು. ಯಾಕೆಂತ ಅದನ್ನ ಕಥೆ ಹೇಳ್ತಾರೆ ಮುಂದೆ. ಈಗ ತಂ ತಾರ್ಕ್ಷ ಪುತ್ರ ಸ ನಿರಸ್ಯ ಮನ್ಯುಮಾನ್ ಪ್ರಚಂಡ ವೇಗೋ ಮಧುಸೂದನಾಸನಃ ಪಕ್ಷೇಣ ಸವ್ಯೇನ ಹಿರಣ್ಯ ರೋಚಿಷಾ ಜಘಾನ ಕದ್ರೋಸು ತಮುಗ್ರ ವಿಕ್ರಮಃ. ಗರುಡ ಮಹಾಪರಾಕ್ರಮಿಯಾದವನು, ಬಹಳ ವೇಗ ಇದೆ. ಬಹಳ ಕೋಪದಿಂದ ಕಾಲಿಯನನ್ನು ನೋಡ್ಕೊಂಡು ಇವನೇನ್ ನನ್ನ ಎದುರಾಳಿ ಆಗ್ತಾನೆ, ಇವನನ್ನು ಅನಾಯಾಸವಾಗಿ ಹೊಡೆದು ಹಾಕ್ಬಿಡ್ತೇನೆ ಅಂತಂದುಕೊಂಡು ಬಂಗಾರದಂತೆ ಕಾಂತಿಯುಳ್ಳಂತಹ ತನ್ನ ರೆಕ್ಕೆಯಿಂದ ಬೀಸಿ ಒಂದು ಹೊಡೆದ್ರೆ ಸುಪರ್ಣ ಪಕ್ಷಾಭಿ ಹತಃ ಕಾಲಿಯೋತೀವ ವಿಹ್ವಲಃ ಹೃದಂ ವಿವೇಶ ಕಾಲಿಂದ್ಯಾಹ ತದಗಮ್ಯಂ ದುರಾಸದಂ. ಪ್ರಜ್ಞೆ ತಪ್ಪಿ ಬಿಟ್ಟ. ಈ ತರದ ಪೆಟ್ಟನ್ನು ಅವನು ನಿರೀಕ್ಷಿಸಿರ್ಲೇ ಇಲ್ಲ. ಯಮುನೆಯ ಮಡುವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಯಾರಿಂದಲೂ ಗಮ್ಯವಾದದ್ದಲ್ಲ ಅದು. ಬೇರೆ ಯಾರಿಗೂ ಅದನ್ನು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಗರುಡನಿಗಂತರೂ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಯಮುನೆಯ ಮಡುವನ್ನ ಹೋಗ್ತಾ ಇದ್ದಾನೆ. ಯಾಕೆ ಗರುಡನಿಗೆ ಯಾಕೆ ಅಲ್ಲಿ ಪ್ರವೇಶಕ್ಕೆ ಅವಕಾಶ ಇರ್ಲಿಲ್ಲ?
ಒಮ್ಮೆ ದೊಡ್ಡ ಗರುಡ, ಈ ಗರುಡ ಈ ಆಕಾಶದಲ್ಲಿ ಹಾರಾಡ್ತಾ ತನಗೆ ಇಷ್ಟವಾದಂತಹ ಮೀನನ್ನ ಎತ್ತಿ ತಿನ್ಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಆವಾಗ ಸೋಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ನನ್ನ ಎದುರಿನಲ್ಲಿ ಈ ರೀತಿಯಾಗಿ ಪ್ರಾಣಿ ಹಿಂಸೆಯನ್ನು ಮಾಡಬೇಡ, ಈ ಮೀನನ್ನು ಬಿಟ್ಬಿಡು ಅಂತ ಸೋಭರಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ನಾವು ಸೌಭರಿ ಮಹರ್ಷಿಗಳು ಅಂತಂದ್ರೆ ಹಿಂದೆ ಮಾಂಧಾತ ಅನ್ನೋ ಚಕ್ರವರ್ತಿಯ ಕಥೆಯನ್ನು ಕೇಳಿದ್ದೇವಲ್ಲ. ಆ ಚಕ್ರವರ್ತಿಗೆ 50 ಜನ ಮಕ್ಕಳಿದ್ರು. ತುಂಬಾ ಮುದುಕನಾದಂತ ಇವನು ಪ್ರವೇಶ ಮಾಡಿ ಒಬ್ಬಳನ್ನ ಮದುವೆ ಆಗ್ಬೇಕು ಅಂತ ಬಯಸಿದಾಗ, ನಿನಗೆ ಯಾರು ಒಪ್ಕೊಳ್ತಾರೋ ಅವರನ್ನ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ ಸುಂದರವಾದ ರೂಪವನ್ನು ಧರಿಸಿ ಒಳಗಡೆ ಹೋದಾಗ 50 ಜನ ಮದುವೆ ಆಗ್ತೇವೆ ಅಂತ ಹೇಳಿದಾಗ 50 ಜನರನ್ನ 50 ರೂಪಗಳನ್ನ ಧರಿಸಿ ಮದುವೆಯಾಗಿ ಬಹು ವಿಲಾಸಿಯಾದಂತಹ ಜೀವನವನ್ನು ನಡೆಸಿದಂತಹ ಮಹಾ ತಪಸ್ವಿಗಳಾದವರು ಸೌಭರಿ ಮಹರ್ಷಿಗಳು. ಅವರು ತಡಿತಾ ಇದ್ದಾರೆ. ಆದ್ರೆ ಬಹಳ ಹಸುವಾಗಿತ್ತು ಗರುಡನಿಗೆ, ತಿಂದ್ಬಿಡ್ತಾ ಇದ್ದಾನೆ. ಮೀನಾನ್ ಸುದುಃಖಿತಾನ್ ದೃಷ್ಟ್ವಾ ದೀನಾನ್ ಮೀನಪತೌ ಹತೆ ಕೃಪಯಾ ಸೌಭರಿ ಪ್ರಾಹ ತತ್ರ ತತ್ಕ್ಷೇಮಮಾಚರನ್. ದೊಡ್ಡ ಮೀನು ಈ ರೀತಿಯಾಗಿ ಸತ್ತು ಹೋಗ್ತಾ ಇದೆ. ತಿಂದ್ಬಿಟ್ಟಾಗ ಉಳಿದ ಮೀನುಗಳೆಲ್ಲ ಬಹಳ ದುಃಖದಿಂದ ಒದ್ದಾಡ್ತಾ ಇವೆ. ಇದನ್ನು ನೋಡಿದಂತಹ ಸೌಭರಿ ಮಹರ್ಷಿ ಮೀನುಗಳಿಗೆಲ್ಲ ಒಳಿತನ್ನು ಉಂಟು ಮಾಡಬೇಕು ಅಂತಂದುಕೊಂಡು, ಯಾವ ಮೀನುಗಳು ಇಲ್ಲಿ ಕರೆಂಟ್ ಬಂತು, ಯಾವ ಮೀನುಗಳು ಇಲ್ಲಿ ಇದ್ದುಕೊಂಡು ಬಹಳ ದುಃಖವನ್ನು ಅನುಭವಿಸ್ತಾ ಇದೆಯೋ ಈ ಸ್ಥಳದಲ್ಲಿರುವಂತಹ ಮೀನುಗಳಿಗಂತೂ ನಾನಿದನ್ನು ನೋಡಿ ದುಃಖ ಪಟ್ಟಿದ್ರಿಂದಾಗಿ ಈ ಮೀನುಗಳಿಗಂತೂ ಏನೂ ತೊಂದರೆ ಆಗದೆ ಇರೋ ಹಾಗಾಗ್ಲಿ ಅಂತಂದುಕೊಂಡು ಇಲ್ಲಿ ಗರುಡ ಬಂದು ಜಲಚರಗಳನ್ನು ತಿಂದ ಅಂತಾದರೆ ಆವಾಗ ಅವುಗಳ ಪ್ರಾಣ ವಿಯೋಗ ಆಗ್ಬೇಕಾದೀತು ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದನ್ನು ಗಮನಿಸ್ಬೇಕು. ಇಲ್ಲಿ ಅತ್ರ ಪ್ರವಿಶ್ಯ ಗರುಡೋ ಯದಿ ಮತ್ಸ್ಯಾನ್ ಸಖಾದತಿ ಸದ್ಯ ಪ್ರಾಣೈರ್ ವಿಯುಜ್ಯೇತ ಸತ್ಯಮೇತದ್ ಬ್ರವೀಮ್ಯಹಂ. ಒಂದು ವೇಳೆ ಗರುಡ ಬಂದು ಇಲ್ಲಿರುವಂತಹ ಮೀನುಗಳನ್ನ ಭಕ್ಷಿಸಿದ ಅಂತಾದ್ರೆ ಆ ಕ್ಷಣದಲ್ಲಿ ಏನೇ ಅವನಿಗೆ ಪ್ರಾಣ ವಿಯೋಗವಾಗ್ಲಿ. ನಾನು ಹೇಳ್ತಾ ಇರುವಂತಹ ಮಾತು ಪರಮ ಸತ್ಯವಾದದ್ದು ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ಸೌಭರಿ ಮಹರ್ಷಿಗಳು ಗರುಡನಿಗಿಂತ ತಾರತಮ್ಯದಲ್ಲಿ ಭಕ್ತಿಯಲ್ಲಿ ಬಹಳ ಕೆಳಗಿನವರು, ಬಹಳ ಅಂದ್ರೆ ಬಹಳ ಕೆಳಗಿನವರು. ಈಗ ಸಿಎಂ ಅಥವಾ ಗೃಹ ಸಚಿವರು ಆ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು, ರಾಜ್ಯದ ಗೃಹ ಸಚಿವ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಯಾವುದೋ ಒಂದು ಆಫೀಸಿನಲ್ಲಿ ಸರ್ಕಾರಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಚಿಕ್ಕ ಕೆಲಸದಲ್ಲಿ ಅಟೆಂಡರ್ ಯಾರೋ ಒಬ್ರು ಇರ್ತಾರೆ. ಅವ್ರ ಮಾತನ್ನು ಕೇಳಬೇಕು ಅಂತಿಲ್ಲ. ಹಾಗೇನೆ ಅದನ್ನು ಧಿಕ್ಕರಿಸಿ ನಡಿಬಹುದು. ಹಾಗೇನೆ ಇಲ್ಲಿಯೂ ಕೂಡ ಇವರ ಮಾತನ್ನು ಧಿಕ್ಕರಿಸಿಕೊಂಡು ನಡೆಯಬಹುದು. ಆದರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಈ ಚುನಾವಣೆ ಈ ಸಂದರ್ಭಗಳೆಲ್ಲ ಬಂದಾಗ ಸಿಎಂ ಆದರೂ ಕೆಲವೊಂದಿಷ್ಟು ಜನ ಅಧಿಕಾರಿಗಳ ಎದುರುಗಡೆಯಲ್ಲಿ ನಾವೆಲ್ಲ ಆ ಚುನಾವಣೆಯ ಪ್ರಣಾಳಿಕೆಗಳು ಇದೆಲ್ಲವನ್ನು ಪಾಲಿಸೋದನ್ನು ಗಮನಿಸ್ತೇವೆ. ಎಂತಹ ದೊಡ್ಡ ಸ್ಥಾನದಲ್ಲಿದ್ರು ಅಧಿಕಾರಿಗಳ ಎದುರುಗಡೆಯಲ್ಲಿ ಶಿಷ್ಟಾಚಾರ ಅಂತಿರತ್ತೆ, ಅದನ್ನು ಪಾಲಿಸ್ತಾ ಇರ್ತಾರೆ. ಹಾಗೇನೆ ಇಲ್ಲಿಯೂ ಕೂಡ ಸೌಭರಿ ಮಹರ್ಷಿಗಳ ಮಾತನ್ನು ಧಿಕ್ಕರಿಸಿಕೊಂಡು ನಡಿಲಿಕ್ಕೆ ಅವಕಾಶ ಇದೆ ಇವರಿಗೆ. ಆದ್ರೂ ಋಷಿಗಳು ತಮ್ಮ ಯೋಗ್ಯತೆಯನ್ನು ಮೀರಿ ಮಾಡಿದಂತಹ ಪುಣ್ಯ ಏನಿರುತ್ತೋ ಆ ಪುಣ್ಯದ ನಾಶಕ್ಕೋಸ್ಕರವಾಗಿ ಕೆಲವೊಮ್ಮೆ ಋಷಿಗಳ ಮಾತನ್ನ ಇವರು ಒಪ್ಪಿಕೊಂಡು ನಡೆದಂತೆ ನಟಿಸ್ತಾರೆ. ಈ ಪುಣ್ಯ ಎಲ್ಲವೂ ಕೂಡ ಗರುಡನಿಗೆ ಹೋಗತ್ತೆ. ಅವನಿಗೆ ಈ ಸ್ಥಳದಲ್ಲಿ ಮೀನಿಲ್ಲ ಅಂದ್ರೆ ಮತ್ತೊಂದ್ ಕಡೆಯಲ್ಲಿ ಸಿಗತ್ತೆ.
ಆದ್ರೂ ಅವರ ಮಾತುಗಳನ್ನು ನಡೆಸೋದು ಯಾಕೆ ಅಂತಂದ್ರೆ ಅವರಲ್ಲಿ ಯೋಗ್ಯತೆಯನ್ನು ಮೀರಿದ ಪುಣ್ಯ ಏನಿರುತ್ತೋ ಆ ಪುಣ್ಯವನ್ನ ನಾಶ ಮಾಡ್ಬೇಕು. ಅದಕ್ಕೋಸ್ಕರ ಅವರ ಮಾತುಗಳನ್ನ ಸತ್ಯ ಮಾಡ್ಲಿಕ್ಕೋಸ್ಕರವಾಗಿ ಇದನ್ನ ಹೇಳ್ತಾ ಇದ್ದಾರೆ. ಈ ಶಾಪ ಏನಿದೆಯೋ ಈ ಶಾಪ ಸೋಬರಿ ಮಹರ್ಷಿಗಳು ಗರುಡನಿಗೆ ಈ ಕಾಲಿಯ ಮಡುವಿನಲ್ಲಿ ಪ್ರವೇಶ ಆಗ್ಬಾರ್ದು ಅಂತ ಏನು ಶಾಪ ಕೊಟ್ಟಿದ್ದಾರೋ ಈ ಶಾಪ ಕೊಟ್ಟಿದ್ದು ಕಾಲಿಯನಿಗೆ ಮಾತ್ರ ಗೊತ್ತಿತ್ತು. ಅದರಿಂದ ಗರುಡನ ಭಯ ಇದ್ದಿದ್ರಿಂದಾಗಿ ಇಲ್ಲಿ ಗರುಡ ಬರಲಾರ ಅಂತ ತಿಳಿದುಕೊಂಡಂತ ಅವರು ಇಲ್ಲಿಗೆ ಬಂದು ವಾಸ ಮಾಡ್ತಾ ಇದ್ದ ಕಾಲಿಯ. ಈ ಕೃಷ್ಣ ಈ ಸ್ಥಳದಿಂದಲೂ ಅವನನ್ನ ಹೊರಗಡೆ ದಬ್ಬಿ ಅವನ ಪ್ರದೇಶ ಎಲ್ಲಿತ್ತು ಅಲ್ಲಿಗೆ ಹೋಗಿ ಬದುಕೋ, ಗರುಡನಿಗೂ ನಿನಗೂ ಇದ್ದಂತಹ ವೈರ ಇನ್ ಹೋಯ್ತು, ಅವನೇನ್ ನಿನಗ್ ಮಾಡೋದಿಲ್ಲ, ನನ್ನ ಪಾದದ ಗುರುತುಗಳ ನಿನ್ನ ತಲೆಯ ಮೇಲಿರೋದ್ರಿಂದ ತೊಂದರೆ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ತತ್ಕಾಲೀಯ ಪರಂ ವೇದ ನಾಣ್ಯ ಕಚ್ಚಿತ್ ಸಲೇಲಿಹ ಅವಾತ್ಸೀದ್ ಗರುಡಾದ್ ಭೀತಃ ಕೃಷ್ಣೇನ ಚ ವಿವಾಸಿತಃ ಕೃಷ್ಣಂ ಹೃದಾದ್ ವಿನಿಷ್ಕ್ರಾಂತಂ ದಿವ್ಯಸ್ರಗಂಧಮಂಡಿತಂ ಮಹಾಮಣಿಗಣಾಕೀರ್ಣಂ ಜಾಂಬೂನದ ಪರಿಷ್ಕೃತಂ ಉಪಲಭ್ಯೋತ್ಥಿತಾಃ ಸರ್ವೇ ಲಬ್ಧ ಪ್ರಾಣಾ ಇವ ಪ್ರಜಾಃ ಪ್ರಮೋದ ನಿಭೃತಾತ್ಮಾನೋ ಗೋಪಾಃ ಪ್ರೀತ್ಯಾಭಿರೇಭಿರೆ. ಇಲ್ಲಿವರೆಗೂ ಕೃಷ್ಣ ಕಾಲಿಯನ ಸಂಹಾರವನ್ನು ಮಾಡಿದ್ದು, ಅವನ ದರ್ಪವನ್ನು ಇಳಿಸಿದ್ದು, ಪ್ರದೇಶಾಂತರಕ್ಕೆ ಕಳಿಸಿದ್ದು, ಈ ಕಥೆಗಳನ್ನು ಹೇಳಿದ್ರು. ಈಗ ಮತ್ತೆ ಪ್ರಸಕ್ತ ಕಥೆಗೆ ವಾಪಸ್ ಬರ್ತಾ ಇದ್ದಾರೆ. ಏನಾಯ್ತು? ಈ ಕಾಲಿಯ ಸರ್ಪ ಇದ್ದಂತಹ ಯಮುನೆಯ ದಡದಲ್ಲಿ ಎಲ್ಲ ನಂದಗೋಪ, ದೇವಕಿ ಮುಂತಾದವರೆಲ್ಲ ಬಂದು ಅಳ್ತಾ ಕೂತಿದ್ದಾರೆ. ಯಾರಾದ್ರೂ ಧುಮುಕಬಾರ್ದಾ ಕೃಷ್ಣನನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಧುಮುಕಿದ್ರು, ಧುಮುಕ್ಲಿಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರು. ಬಲರಾಮ ಅವರನ್ನು ತಡೆದ. ಕೃಷ್ಣನ ಸಾಮರ್ಥ್ಯದ ಅರಿವಿದ್ದಿದ್ರಿಂದ. ಮತ್ತೆ ಯಾರಾದ್ರೂ ಒಬ್ರು ನದಿಯಲ್ಲಿ ಸುಳಿಯಲ್ಲಿ ಸಿಲುಕಿಕೊಂಡು ಸಾಯ್ತಾ ಇದ್ದಾರೆ ಅಂತಂದ್ರೆ ಎಂತಹ ಈಜುಗಾರನಾದ್ರೂ ಕೂಡ ಅಲ್ಲಿಗೂ ಇಳಿಲಿಕ್ಕೆ ಬಿಡೋದಿಲ್ಲ ಉಳಿದವ್ರ ಪಕ್ಕದಲ್ಲಿ. ಯಾಕೆ ಅಂತಂದ್ರೆ ಉಳಿದ ಸಾಮಾನ್ಯ ಸ್ಥಳಗಳಲ್ಲಿ ಇಳಿದು ರಕ್ಷಣೆ ಮಾಡೋದು ಬೇರೆ, ಇಂತಹ ಸ್ಥಳದಲ್ಲಿ ರಕ್ಷಣೆ ಮಾಡೋದು ಬೇರೆ. ಇಳಿಲದವನು ಕೂಡ ಹೋಗಿ ಬಿಡ್ತಾನೆ. ಅಂತಹದ್ದೇ ಒಂದು ಸ್ಥಳ ಈ ಕಾಲಿಯ ಮಡುವಿನ ಸ್ಥಳ. ಇಲ್ಲಿ ಆ ತರದ ಅನರ್ಥಗಳು ಆಗಬಾರ್ದು ಎಂಬ ಉದ್ದೇಶದಿಂದ ಗೋಪಿಯರು ಎಲ್ಲರೂ ಕೃಷ್ಣ ಸಿಕ್ಕಿದ್ದಾನೆ ಅಂತಂದುಕೊಂಡು ಕೃಷ್ಣನನ್ನು ನೋಡಿ ಚೈತನ್ಯ ಪಡ್ತಿದ್ದಾರೆ. ಮೊದಲಿಗೆ ಯಾವ ಕಾಲಿಯ ಮಡುವಿನಲ್ಲಿ ಇಳಿಲಿಕ್ಕೆ ಅಂತ ಭಯಪಟ್ಟಿದ್ರೋ ಆ ಮಡುವಿನ ಮಧ್ಯದಲ್ಲಿ ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಂಡು ಮಾಲೆ ಹಾರ, ಒಳ್ಳೆ ಗಂಧದ ಪರಿಮಳ, ನೀರಿಂದ ಯಾರಾದ್ರೂ ಬಂದ್ರು ಅಂದ್ರೆ ಮೈಯೆಲ್ಲ ನೀರು ಸೋರ್ತಾ ಇರತ್ತೆ. ಹಾಗೆ ಬರ್ಲಿಲ್ಲ ಕೃಷ್ಣ. ಪೀತಾಂಬರವನ್ನು ಧರಿಸಿಕೊಂಡು ಒಳ್ಳೆ ಆಭರಣ ವೈಢೂರ್ಯ ಇವುಗಳೆಲ್ಲವನ್ನ ಹಾಕಿಕೊಂಡು ಮಾಲೆ ಮುಂತಾದವುಗಳೆಲ್ಲವನ್ನು ಕೂಡ ಧರಿಸಿಕೊಂಡು ಇವ್ರು ಬರ್ತಾ ಇದ್ದಾರೆ. ಗೋಪಿಯರು ಯಾರ್ಯಾರಿದ್ದಾರೋ ಎಲ್ಲರಿಗೂ ಕೃಷ್ಣ ಸಿಕ್ಕಿದ್ದಾನೆ ಅಂತ ಬಹಳ ಸಂತೋಷ ಆಯ್ತು. ಅವರ ಮನಸ್ಸಿನ ಅಭಿಲಾಷೆ ಏನಿತ್ತು ಆ ಎಲ್ಲ ಅಭಿಲಾಷೆಗಳು ಕೂಡ ಪೂರ್ಣವಾಗಿ ಹೋಗಿದೆ. ಯಾಕೆ ಅಂತಂದ್ರೆ ಅವ್ರಿಗೆ ಇದ್ದಿದ್ ಒಂದೇ ಆಸೆ, ಕೃಷ್ಣನನ್ನ ವಾಪಸ್ಸು ನಾವು ನೋಡ್ಬೇಕು, ಪಡಿಬೇಕು. ಕೃಷ್ಣ ಇಲ್ಲ ಅಂತ ಆದ್ರೆ ನಾವು ಬದುಕಿದ್ದು ಮೃತರಾದಂತೆ ಅಂತ ಮನಸ್ಸಿನಲ್ಲಿ ಬಹಳ ವ್ಯಥೆ ಇತ್ತಲ್ಲ, ಆ ವ್ಯಥೆ ಕಡಿಮೆ ಆಯ್ತು. ಯಶೋದಾ ರೋಹಿಣಿ ನಂದಃ ಗೋಪಾ ಗೋಪ್ಯಶ್ಚ ಕೌರವ ಕೃಷ್ಣಂ ಸಮೇತ್ಯ ಲಬ್ಧೇಹ ಆಸನ್ ಲಬ್ಧ ಮನೋರಥಾಃ. ಯಾವುದು ನಮಗೆ ಜೀವನದಲ್ಲಿ ಮತ್ತೊಮ್ಮೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿರ್ತೇವೋ ಆ ವಸ್ತು, ಅಮೂಲ್ಯವಾದಂತಹ ವಸ್ತು ವಾಪಸ್ ನಮಗೆ ದೊರಕಿತು ಅಂತಾದ್ರೆ, ರತುನ ದೊರಕೀತಯ್ಯ ಅಂತ ಹೇಳ್ತಾರಲ್ಲ, ಅಂತಹ ಅಮೂಲ್ಯವಾದಂತಹ ರತ್ನ ನಮಗೆ ವಾಪಸ್ಸು ಸಿಕ್ತು ಅಂತಂದ್ರೆ ಯಾವ ರೀತಿಯಾದಂತಹ ಸಂತೋಷವನ್ನ ಪಡಿಲಿಕ್ಕೆ ಸಾಧ್ಯವೋ ಅಂತಹ ಸಂತೋಷವನ್ನ ಇವರೆಲ್ಲ ಅನುಭವಿಸ್ತಾ ಇದ್ದಾರೆ. ರಾಮಶ್ಚಾಚ್ಯುತಮಾಲಿಂಗ್ಯ ಜಹಾಸಾಸ್ಯಾನುಭಾವವಿತ್ ನರಾ ಗಾವೋ ವೃಷಾ ವತ್ಸಾಹ ಲೇಭಿರೇ ಪರಮಾಂ ಮುದಂ.
ಬಲರಾಮ ಕೃಷ್ಣನನ್ನ ಆಲಿಂಗಿಸ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ಯಾಕೆಂದ್ರೆ ಬಲರಾಮನಿಗೆ ಇದು ಆಶ್ಚರ್ಯ ಅಂತ ಅನ್ನಿಸ್ಲಿಲ್ಲ. ಕೃಷ್ಣನ ಮಹಿಮೆ ಎಂತಹದ್ದು, ಕೃಷ್ಣ ಯಾರು ಅಂತ ಪೂರ್ಣವಾದ ಅರಿವಿರುವಂತಹ ವ್ಯಕ್ತಿ ಬಲರಾಮ. ಅವನು ಕೃಷ್ಣನನ್ನ ತಬ್ಬಿಕೊಂಡ. ಕೃಷ್ಣ ಬಂದಿದ್ದಕ್ಕೆ ಬಹಳ ಸಂತೋಷ ಪಟ್ಟ. ಹಸುಗಳು ಕರುಗಳು ಕೃಷ್ಣನನ್ನು ವಾಪಸ್ಸು ನೋಡಿದ ಮೇಲೆ ವಾಪಸ್ಸು ಚೈತನ್ಯ ಬಂದ ಹಾಗಾಯ್ತು. ಅವು ಬಹಳ ಸಂತೋಷವನ್ನು ಪಡಿತಾ ಇವೆ. ನಂದಂ ವಿಪ್ರಾ ಸಮಾಗಮ್ಯ ಗುರವಃ ಸಕಲತ್ರಕಾಃ ಊಚುಸ್ತೆ ಕಾಲಿಯಗ್ರಸ್ತಃ ದಿಷ್ಟ್ಯಾ ಮುಕ್ತಸ್ತವಾತ್ಮಜಃ. ಯಾವ್ಯಾವ ಬ್ರಾಹ್ಮಣರಿದ್ದಾರೋ ಅವರೆಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ನಂದಗೋಪನನ್ನ ಹೊಗಳ್ತಾ ಇದ್ದಾರೆ. ಮಂತ್ರಗಳಿಂದಾಗಿ ಮತ್ತೆ ರಕ್ಷಣೆ ಆಗ್ಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಆಶ್ಚರ್ಯ. ಕಾಳಿಯನ ಕೈಯ ಹಿಡಿತದಿಂದಾಗಿ ನಿನ್ನ ಮಗ ತಪ್ಪಿಸಿಕೊಂಡು ಬಂದಿದ್ದಾನೆ, ಅಷ್ಟೇ ಅಲ್ಲ ನಮಗಲ್ಲಿ ಸ್ನಾನಕ್ಕೊಂದು ಅವಕಾಶ ಆಯ್ತಪ್ಪ. ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ವಿಷ ತುಂಬಿದಂತಹ ಸ್ಥಳವಾಗಿತ್ತು. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ, ನೋಡ್ಬೇಕು ಅಂತಂದ್ರೆ ಭಯ ಆಗ್ತಾ ಇತ್ತು. ಆ ಪ್ರದೇಶದಿಂದ ಪಾರಾಗಿ ಬಂದಿದ್ದಾನೆ. ಇದು ಬಹಳ ಸಂತೋಷವನ್ನು ಉಂಟು ಮಾಡುವಂತಹ ಕೆಲಸ. ಅದನ್ನ ನಿನ್ನ ಮಗ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಯಶೋದಾಚ ಮಹಾಭಾಗ ನಷ್ಟಲಬ್ಧ ಪ್ರಜಾ ಸತಿ ಪರಿಶ್ವಜ್ಯಾಂಕಮಾರೋಪ್ಯ ಮುಮೋಚಾಶ್ರುಕಣಾನ್ ಬಹೂನ್. ಯಶೋದೆಗಂತೂ ತನ್ನ ಮಗುವನ್ನು ವಾಪಸ್ ಪಡೆದುಕೊಂಡು ಬಹಳ ಸಂತೋಷ ಆಗಿದೆ. ಬಾಚಿ ಗಟ್ಟಿಯಾಗಿ ತಬ್ಬಿಕೊಳ್ತಾ ಇದ್ದಾಳೆ. ತೊಡೆ ಮೇಲೆ ಕೂಡಿಸ್ಕೊಂಡು ಬಹಳ ಸಂತೋಷದಿಂದ ಆನಂದ ಭಾಷ್ಪವನ್ನು ಸುರಿಸ್ತಾ ಇದ್ದಾಳೆ. ನನ್ನ ಮಗ ವಾಪಸ್ ಸಿಕ್ಕ, ಎಷ್ಟೆಷ್ಟು ಅನರ್ಥಗಳು, ನನ್ನ ಮಗನಿಗೆ ಯಾಕೆ ಇಷ್ಟೆಲ್ಲ ಆಗತ್ತೆ ಅಂತ ಬಹಳ ವ್ಯಥೆಗೊಳ್ತಾ ಇದ್ದಾಳೆ. ಏನೇ ಆಗ್ಲಿ ಮತ್ತೆ ನನ್ನ ಮಗ ಸಿಕ್ಕಿದ್ದಾನೆ ಅಂತಂದುಕೊಂಡು ಮತ್ತೆ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾಳೆ. ಸೂರ್ಯ ಅಸ್ತಾಯಿತು. ಕೃಷ್ಣ ಅವತ್ ರಾತ್ರಿನೇ ನಮಗೇನಾದ್ರೂ ಭಯ ಈ ತರದ್ದು ಆಯ್ತು ಅಂತಂದ್ರೆ ವಾಪಸ್ ಮನೆಗೆ ಹೋಗಿ ಚೆನ್ನಾಗಿ ಗಡದ್ದಾಗಿ ಊಟ ಮಾಡಿ ಮಲಗಿ ಬಿಡ್ತಾ ಇದ್ವಿ. ಕೃಷ್ಣ ಯಾವ ದಿವಸದಲ್ಲಿ ಕಾಲಿಯ ಸರ್ಪನ ಸಂಹಾರವನ್ನು ಮಾಡಿದ್ದಾನೋ ಆ ದಿವಸ ಅವನ್ ಮನೆಗೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಗೋವಳರು ಎಲ್ಲೋ ಒಂದ್ ಕಡೆಯಲ್ಲಿ, ನೀವು ಈಗ ಹಳ್ಳಿ ಕಡೆಗಳಲ್ಲಿ ಬಂದ್ರಿ ಅಂತಂದ್ರೆ ನಿಮಗ್ ಗೊತ್ತಾಗತ್ತೆ, ಅವರು ತತ್ಕ್ಷಣದಲ್ಲಿ ಎಲ್ಲಾ ಕಡೆಯಲ್ಲಿ ಹೋಗ್ಬಿಡೋದಿಲ್ಲ. ಒಂದೊಂದು ದಿವಸ ಹೋದ್ರು ಅಂತಂದ್ರೆ ಮೇಕೆಗಳನ್ನ ಆಡುಗಳೆಲ್ಲವನ್ನ ಸಾಕಿಕೊಳ್ಳುವಂತಹ ವ್ಯಕ್ತಿಗಳು ಒಂದೊಂದು ಭೂಮಿಯಲ್ಲಿ ಅನೇಕ ದಿವಸಗಳ ಕಾಲ ಬಿಡಾರ ಹೂಡಿ ಬಿಡ್ತಾರೆ. ಊಟ ತಿಂಡಿ ಏನೇನ್ ಬೇಕೋ ಎಲ್ಲವೂ ಅಲ್ಲೇ ಆಗತ್ತ. ಹಾಗೆ ಈ ಗೋಪಾಲಕರು ಹಾಗೆ ಬಂದ್ರು ಅಂತಂದ್ರೆ ಒಂದಿಷ್ಟು ದಿವಸಗಳ ಕಾಲ ಅಲ್ಲೇ ಇರೋದು, ಆಮೇಲೆ ಒಂದಿಷ್ಟು ದಿವಸ ಆದ್ಮೇಲೆ ಮತ್ ಮನೆಗೆ ಹೋಗೋದು, ಈ ರೀತಿಯಾಗಿ. ಕೃಷ್ಣ 6 ದಿವಸ ರಾತ್ರಿ ಹಳ್ಳಿಗೆ ಹೋಗ್ಲಿಲ್ಲ. ಯಮುನಾ ನದಿ ತೀರದಲ್ಲಿಯೇ ಬಲರಾಮ, ಅವ್ರ ಅಪ್ಪ ಅಮ್ಮ ಯಾರ್ಯಾರಿದ್ರೋ ಅವ್ರ ಎಲ್ಲರ ಜೊತೆಯಲ್ಲಿ ಅಲ್ಲೇ ವಾಸ ಮಾಡ್ತಾ ಇದ್ದ. ಬಹಳ ಹಸುವು ಬಾಯಾರಿಕೆ ಎಲ್ಲ ಆಗ್ತಾ ಇದೆ. ಅವರು ಎಲ್ಲ ಅಲ್ಲೇ ಇದ್ದಾರೆ. ಬೇಸಿಗೆ ಸಂದರ್ಭ ಅದು. ನಮಗೀಗೆಲ್ಲ ಬೇಸಿಗೆ ಅನುಭವ ಆಗ್ತಾ ಇರತ್ತೆ. ಬೇಸಿಗೆ ಸಂದರ್ಭದಲ್ಲಿ ಕಾಡಿನ ಪರಿಸರದಲ್ಲಿ ಯಾವಾಗ್ಲೂ ಕಾಡ್ಗಿಚ್ಚಿನ ಅಪಾಯ ಇದ್ದೇ ಇರತ್ತೆ. ಅವತ್ತಿನ ದಿವಸವೇನೆ ಎಲ್ಲರೂ ಬೆಳಿಗ್ಗೆಯಿಂದ ಬಹಳ ಹೈರಾಣಾಗಿ ಹೋಗಿದ್ದಾರೆ. ಬಹಳ ವೇದನೆಯಿಂದ, ಹಸಿವು ಬಾಯಾರಿಕೆಗಳಿಂದ ಬಳಲಿ ಅಲ್ಲಿಯೇ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಕಾಡಿನ ಪ್ರದೇಶದಲ್ಲಿ. ಬೇಸಿಗೆ ಸಂದರ್ಭ, ಇವರೆಲ್ಲ ಇರೋದು ಕಾಡಿನ ಪರಿಸರ. ಯಾಕೆ ಅಂತಂದ್ರೆ ಕಾಡಿನಲ್ಲೇ ಅಲ್ವಾ ಹಸುಗಳಿಗೆ ಬೇಕಾದಂತಹ ಸಂಪತ್ತುಗಳೆಲ್ಲ ಸಿಗೋದು. ಭಯಾನಕವಾದಂತಹ ಕಾಡ್ಗಿಚ್ಚಿದೆ. ಗೋಕುಲವನ್ನು ಎಲ್ಲ ಕಡೆಯಿಂದ ಆವರಿಸ್ತಾ ಇದೆ. ಮಧ್ಯರಾತ್ರಿಯ ಸಂದರ್ಭ. ಎಲ್ರೂ ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಗೋಕುಲ ವಾಸಿಗಳೆಲ್ಲರನ್ನೂ ಕೂಡ ಕಂಗೆಡಿಸುವಂತಹ ಭಯಾನಕವಾದ ಕಾಡ್ಗಿಚ್ಚು ಸುತ್ತಲೂ ಹಬ್ಬಿಕೊಂಡಿದೆ. ತತಶ್ಚಾಸ್ತಂ ಗತೆ ಭಾನೌ ಕೃಷ್ಣೋ ವಾಸಮಕಲ್ಪಯತ್ ಸರಾಮಃ ಸಹ ಗೋಪಾಲೈಃ ಮಾತ್ರಾ ಪಿತ್ರಾ ಸಗೋಧನೈಃ.
ಸೂರ್ಯಾಸ್ತ ಆಯ್ತು. ಕೃಷ್ಣ ಆ ರಾತ್ರಿಯಲ್ಲಿ ಹಳ್ಳಿಗೆ ಹೋಗದೇನೆ ಯಮುನಾ ನದಿ ತೀರದಲ್ಲಿ ಏನೇ ಬಲರಾಮ ಇವರೆಲ್ಲರ ಜೊತೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಗೋವುಗಳು ಗೋಪಾಲಕರು ಯಾರ್ಯಾರಿದ್ದಾರೋ ಅವರೆಲ್ಲ ಅಲ್ಲೇ ತೀರದಲ್ಲಿಯೇ ಇದ್ದಾರೆ. ಏತಸ್ಮಿನ್ನೇವ ಕಾಲೇ ತು ತಾಮ್ರಾತ್ರಿಂ ತತ್ರ ರಾಜೇಂದ್ರ ಕ್ಷತ್ರುಭ್ಯಾಂ ಶ್ರಮಕರ್ಷಿತಾಃ ಊಷರ ವ್ರಜೌ ಕಸೋ ಗಾವಃ ಕಾಲಿಂದ್ಯ ಉಪಕೂಲತಃ. ಯಮುನಾ ನದಿ ತೀರದಲ್ಲಿ ಏನೇ ಬಹಳ ದೂರಕ್ಕೆ ಪ್ರಯಾಣ ಮಾಡ್ಲಿಕ್ಕೂ ಅವಕಾಶ ಇಲ್ಲ ಅವರಿಗೆ. ರಾತ್ರಿ ಹೊತ್ತಾಗಿದೆ, ಇಲ್ಲೇ ರಾತ್ರಿಯನ್ನು ಕಳೆದುಕೊಂಡು ಹೋದ್ರಾಯ್ತು ಅಂತಂದುಕೊಂಡು ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಎಲ್ರೂ ಮಲಗಿ ನಿದ್ದೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಘೋರವಾದಂತಹ ಒಡವಾನ ಅಗ್ನಿ, ದಾವಾಗ್ನಿ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿಕೊಂಡಿದೆ. ಏತಸ್ಮಿನ್ನೇವ ಕಾಲೇ ತು ವ್ರಜೆ ಕೌರವ ಸತ್ತಮ ಘೋರ ಶುಚಿ ಬಲೋದ್ಭೂತಃ ದಾವಾಗ್ನಿ ಸರ್ವತೋ ವೃತಃ. ಬೇಸಿಗೆಯ ಕಾಲದಲ್ಲಿ ಮರಗಳೆಲ್ಲ ಒಣಗಿರತ್ತೆ, ಬೆಂಕಿ ಹರಡಿಕೊಳ್ಳಿಕ್ಕೆ ಬೇಕಾದಂತಹ ಅನುಕೂಲವಾದಂತಹ ವಾತಾವರಣ ಇರತ್ತೆ. ಇವರೆಲ್ಲ ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ದಾವಾನಲ ಇವರನ್ನ ಆವರಿಸಿಕೊಳ್ಳುತ್ತಾ ಇದೆ. ಸುಪ್ತಾನ್ ನಿಶೀಥೆ ಆವೃತ್ಯ ಪ್ರದಗ್ಧುಮುಪಚಕ್ರಮೇ. ಅವರೆಲ್ಲ ಮೈ ಸುಡ್ತಾ ಇದೆ, ದೂರದಲ್ಲಿ ಬೆಂಕಿ ಇದೆ, ಅದರ ಕಾವು ದೇಹಕ್ಕೆ ತಾಕಿ ಇನ್ನು ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದುಕೊಂಡು ಬಹಳ ಹೆದರಿಕೆಯಿಂದ ಎದ್ದು ನೋಡ್ತಾ ಇದ್ದಾರೆ, ಗಡಬಡಿಸ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಇಲ್ಲ. 7-8 ವರ್ಷದ ಬಾಲಕನಾದಂತಹ ಕೃಷ್ಣನನ್ನೇ, ಕೃಷ್ಣ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರೂ ನಮಗೆ ರಕ್ಷಕರಿಲ್ಲ, ಸುತ್ತಲಿನಲ್ಲೂ ಕೂಡ ದಾವಾನಲ ನಮ್ಮನ್ನ ಆಕ್ರಮಿಸಿಕೊಂಡು ಬಿಟ್ಟಿದೆ. ಬರೀ ಸುತ್ತಲಿನಲ್ಲಿ ಅವರಿಗಷ್ಟೇ ದಾವಾನಲ ಅಲ್ಲ, ನಮಗೆಲ್ಲ ಸಂಸಾರದ ತಾಪತ್ರಯಗಳು ನಮ್ಮನ್ನು ಸುತ್ತಲೂ ಅದೇ ರೀತಿಯಾಗಿ ಆವರಿಸಿ ಬಿಟ್ಟಿದೆ. ಇಂತಹ ನಮ್ಮನ್ನ ಈ ಅಪಾಯದಿಂದ ಪಾರು ಮಾಡು ಅಂತ ಗಾಬರಿಯಾಗಿ ಬೇರೆ ಯಾರೂ ರಕ್ಷಕರಿಲ್ಲದೇನೆ ಕೃಷ್ಣನನ್ನೇ ಮೊರೆ ಹೊಂದುತ್ತಾ ಇದ್ದಾರೆ. ತತ ಉತ್ಥಾಯ ಸಂಭ್ರಾಂತ ದಹ್ಯಮಾನಾವ್ರಜೌಕಸಃ ಕೃಷ್ಣಂ ಯಯುಸ್ತೆ ಶರಣಂ ಮಾಯಾ ಮನುಜಮೀಶ್ವರಂ. ತನ್ನ ಇಚ್ಛೆಯಿಂದ ಮನುಷ್ಯರ ಶರೀರವನ್ನು ಧರಿಸಿರುವಂತಹ ಕೃಷ್ಣನನ್ನ ಮೊರೆ ಹೊಂದುತ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ಮಹಾಭಾಗ ಹೇ ರಾಮಾಮಿತ ವಿಕ್ರಮ ಏಷ ಘೋರ ತಮೋ ವನ್ಹಿ ತಾವಕಾನ್ ಗ್ರಸತೆ ಹಿನಃ. ಕೃಷ್ಣ ನೀ ಮಹಾಪರಾಕ್ರಮಶಾಲಿಯಾದವನು, ಬಲರಾಮ ನೀನು ಪರಾಕ್ರಮಶಾಲಿಯೇ. ಭಯಾನಕವಾದಂತಹ ಕಾಡ್ಗಿಚ್ಚು ನಮ್ಮೆಲ್ಲರನ್ನೂ ಕೂಡ ಎಲ್ಲ ದಿಕ್ಕಿನಿಂದಲೂ ಆವರಿಸ್ತಾ ಇದೆ, ನಮ್ಮನ್ನ ಈ ಕಾಡ್ಗಿಚ್ಚಿನಿಂದ ಪಾರು ಮಾಡು. ನಾವೆಲ್ಲ ನಿನ್ನ ಪ್ರೀತಿಯ ಬಂಧುಗಳು. ಈ ಕಿಚ್ಚು ನಮ್ಮನ್ನ ಆವರಿಸಿಕೊಂಡು ಸುಟ್ಟು ಭಸ್ಮವನ್ನ ಮಾಡುವುದಕ್ಕಿಂತ ಮುಂಚೆ ನಮ್ಮನ್ನ ಈ ಕಿಚ್ಚಿನಿಂದ ರಕ್ಷಿಸು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನ ಪಾದವನ್ನು ನಂಬಿದೆವು ಅಂತಾದರೆ, ನಿನ್ನ ಪಾದವನ್ನು ರಕ್ಷಣೆಗೋಸ್ಕರ ಅವಲಂಬಿಸಿದೆವು ಅಂತಂದ್ರೆ ಮಾತ್ರ ನಾವು ಈ ದುಸ್ತರವಾದಂತಹ ದಾವಾಗ್ನಿಯಿಂದ ರಕ್ಷಿತರಾಗ್ಲಿಕ್ಕೆ ಸಾಧ್ಯ. ಇಲ್ಲವಾದ್ರೆ ಬೇರೆ ಯಾವ ಅವಕಾಶವೂ ಇಲ್ಲವೇ ಇಲ್ಲ. ಇತ್ತಂ ಸ್ವಜನ ವೈಕ್ಲವ್ಯಂ ನಿರೀಕ್ಷ ಜಗದೀಶ್ವರ ತಮಗ್ನಿಂ ಅಪಿಬತ್ತೀವ್ರಂ ಅನಂತೋನಂತ ಶಕ್ತಿ ಧೃಕ್. ಹೀಗೆ ತನ್ನ ಭಕ್ತರೆಲ್ಲ ಬಹಳ ವ್ಯಥೆಯಿಂದ ದುಃಖದಿಂದ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಪರಮಾತ್ಮನಿಗೆ ಎಲ್ಲವೂ ದೊಡ್ಡದಲ್ಲ. ಪ್ರಳಯ ಕಾಲದಲ್ಲಿ ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮ ರುದ್ರದೇವರನ್ನ ಮಧ್ಯವರ್ತಿಗಳನ್ನಾಗಿ ಮಾಡಿಕೊಂಡು ಅವರ ಮುಖಾಂತರವಾಗಿ ಇಡೀ ಜಗತ್ತನ್ನ ಸಂಕರ್ಷಣಾಗ್ನಿಯಿಂದ ಭಸ್ಮ ಮಾಡಿ ಬಿಡ್ತಾನೆ, ಇಡೀ ಜಗತ್ತನ್ನ. ಅಂತಹ ಪರಮಾತ್ಮನಿಗೆ, ಇಡೀ ಜಗತ್ತನ್ನ ನಾಶ ಮಾಡುವ ಅಗ್ನಿಯನ್ನ ತನ್ನ ಬಾಯಲ್ಲಿ ಹೊತ್ತಂತಹ ಪರಮಾತ್ಮನಿಗೆ ಈ ಚಿಕ್ಕದಾದ ಅಗ್ನಿಯನ್ನ ಕುಡಿಯುವಂತಹದ್ದು ದೊಡ್ಡದು ಅಂತ ಕರೆಸ್ಕೊಳ್ಳೋದಿಲ್ಲ. ಅನಂತ ಶಕ್ತಿಶಾಲಿಯಾದ ಜಗತ್ತಿಗೆ ಒಡೆಯನಾದಂತಹ ಕೃಷ್ಣ ಆ ಅಗ್ನಿಯನ್ನ ಪಾನ ಮಾಡ್ತಾ ಇದ್ದಾನೆ. ಅಥ ಕೃಷ್ಣ ಪರಿವೃತೋ ಜ್ಞಾತಿಭಿರ್ಮುದಿತಾತ್ಮಭಿಃ ಅನುಗೀಯಮಾನೋನ್ಯವಿಶತ ವ್ರಜಂ ಗೋಕುಲ ಮಂಡಿತಂ. ಕೃಷ್ಣ ಬಹಳ ಪ್ರಸನ್ನವಾದಂತಹ ಮನಸ್ಸಿನಿಂದ ತನ್ನ ಬಂಧುಗಳು ಜ್ಞಾತಿಗಳು ಯಾರ್ಯಾರಿದ್ದಾರೋ ಇವರೆಲ್ಲರಿಂದಲೂ ಕೂಡ ಕೂಡಿಕೊಂಡು ಎಲ್ಲರನ್ನ
ಅನುಗ್ರಹ ಮಾಡ್ತಾ ಅವರನ್ನ ರಕ್ಷಿಸಿ ಈ ದಾವಾನಲ ಏನಿತ್ತು, ಕಾಡ್ಗಿಚ್ಚು ಏನಿತ್ತು, ಆ ಕಾಡ್ಗಿಚ್ಚಿನಿಂದ ಇವರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗೆ ನೀರಿನಲ್ಲಿ ಬಂದಂತಹ ಆಪತ್ತನ್ನ, ನೀರಿನಲ್ಲಿ ವಿಷದ ಮುಖಾಂತರವಾಗಿ ಆಪತ್ತು ಬಂದಿತ್ತು, ಆಕಾಶದಲ್ಲಿ ತೃಣಾವರ್ತನ ಮುಖಾಂತರವಾಗಿ ಬಂದ ಆಪತ್ತುಗಳನ್ನ, ಗಾಳಿಯ ಮುಖಾಂತರವಾಗಿ, ಪೃಥಿವಿಯಲ್ಲಿ ಭೂಮಿಯಲ್ಲಿಯೇ ಬಂದಂತಹ ಶಕಟಾಸುರ ಭಂಜನ, ಭೂಮಿಯಲ್ಲಿ ಬಂದಂತಹ ಆಪತ್ತನ್ನ, ಈಗ ತೇಜಸ್ಸಿನಲ್ಲಿ ಬಂದಂತಹ ಆಪತ್ತನ್ನ, ಎಲ್ಲವನ್ನೂ ಕೂಡ ಪಂಚಭೂತಗಳಲ್ಲೂ ಬಂದಂತಹ ಎಲ್ಲ ಆಪತ್ತುಗಳನ್ನ ಕೃಷ್ಣ ಪರಿಹಾರ ಮಾಡ್ತಾ ಇದ್ದಾನೆ. ಹೀಗೆ ಈ ಗೋಕುಲದಲ್ಲಿರುವಂತಹ ಜನರಿಗೆ ಈಗ ನಿಧಾನವಾಗಿ ಕೃಷ್ಣ ಸಾಮಾನ್ಯನಾದಂತಹ ಮನುಷ್ಯನಲ್ಲ ಅನ್ನುವ ಪ್ರಜ್ಞೆ ಹುಡ್ತಾ ಇದೆ. ಅದಕ್ಕನುಗುಣವಾಗಿ ಅವರಲ್ಲಿ ನಿರಂತರವಾಗಿ ಕೃಷ್ಣನಲ್ಲಿ ಭಕ್ತಿಯೂ ಕೂಡ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಈ 10ನೇ ಸ್ಕಂದದ 15ನೇ ಅಧ್ಯಾಯವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಇದರ ನಂತರದಲ್ಲಿ ಮುಂದೆ ಕೃಷ್ಣನ ಸಂಹಾರಕ್ಕೋಸ್ಕರ ಅಂತ ಪ್ರಲಂಬಾಸುರ ಬರ್ತಾನೆ. ಆ ಪ್ರಲಂಬಾಸುರನ ವಧೆಯ ಕಥೆಯನ್ನ 16ನೇ ಅಧ್ಯಾಯದಲ್ಲಿ ಮಾಡ್ತಾರೆ. ಆ ಕಥೆಯನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ.